ಸರ್ ಹೆಂಗಿತ್ತು ಮ್ಯಾಚು? ಹಿಸ್ಟ್ರಿ ಮಾಡಿದ್ದಾರೆ. RCB ಲಾಲಿಪಾಪ್ ಅಂತಾರಲ್ಲ, ಅವ್ರಿಗೆ ಲಾಲಿಪಾಪ್ ಕೊಟ್ಟು ಕಳ್ಸಿದ್ದೀವಿ. ಇನ್ನೊಂದ್ಸರಿ ಮಾತಾಡಂಗೆ ಇಲ್ಲ. ಲಾಲಿಪಾಪು ಹಂಗೆಲ್ಲ ಮಾತಾಡಂಗಿಲ್ಲ. ನಮ್ದೇ ಕಪ್ಪು ಅಷ್ಟೇ. ಹೋಗ್ತಾ ಇರ್ಬೇಕು. ತಮಿಳ್ನಾಡಿಗೆ ಬಸ್ ಕಳ್ಸಿಬಿಟ್ಟಿದ್ದಾರೆ, ರೆಡಿ ಆಗಿದ್ದಾರೆ, ಹೋಗ್ತಾ ಇರ್ಬೇಕು. ಇನ್ನು ಹೋಗಿಲ್ಲ. RCB ಯಾವತ್ತಿದೆ ಕಿಂಗ್ ಸರ್. ಸೋಲಿ ಗೆಲ್ಲಿ RCBನೇ ನಮ್ದು. ಸೋಲಿ ಗೆಲ್ಲಿ ನಮ್ದು RCBನೇ ಯಾವತ್ತಿದೆ. ಕಪ್ಪು ಸರಿ ಅಲ್ಲ ಸರ್, 18 ಸರಿ ಅಲ್ಲ, 60 ಸರಿ ಸೋಲಿ ರೊಕ್ಕಲ್ಲ ಇಲ್ಲ ಸರ್. ಬೇಜಾರೇನಿಲ್ಲ, ಯಾವತ್ತು ಬೇಜಾರಾಗಿಲ್ಲ. RCBನೇ ನೋಡಿ ಬೆಟ್ ಬರ್ತಾ ಇದ್ದೀನಿ. ಏನಕ್ಕೋಸ್ಕರ ಹೇಳಿ? ನನ್ನ ಟೀಮ್ಗೋಸ್ಕರ ಅಷ್ಟೇ. ನಾವ್ ಯಾವತ್ತು ಬಿಟ್ಕೊಟ್ಟಿಲ್ಲ ಸರ್. RCBನ ಸೋಲಿ ಗೆಲ್ಲಿ ನಮ್ದು RCBನೇ. ಗೆದ್ರೆ ಕಿಂಗ್ ವಿರಾಟ್ ಕೊಹ್ಲಿಗೆ ಜೈ, ವಿರಾಟ್ ಕೊಹ್ಲಿಗೆ ಜೈ, ವಿರಾಟ್ ಕೊಹ್ಲಿಗೆ ವಿರಾಟ್ ಕೊಹ್ಲಿಗೆ ನಮ್ಮ ದೇವ್ರು ಅವನು ವಿರಾಟ್ ಕೊಹ್ಲಿ ನಮ್ಮ ಬಾಸ್. ನಾವು CSK ಹೇಟರ್ಸ್ ಎಲ್ಲ ಇಲ್ಲ ಸರ್. ನನ್ನ ಬೋಲಿ ಮಕ್ಕಳು ತುಂಬಾ ಆಟಿಟ್ಯೂಡ್ ಜಾಸ್ತಿ. ಆಕ್ಚುಲಿ ವಿರಾಟ್ ಕೊಹ್ಲಿಗೆ ಆಟಿಟ್ಯೂಡ್ ಅಂತಾರೆ. ಅವ್ರಿಗೆ ಇರೋ ಸ್ಟೇಜ್ಗೆ ಅವ್ರಿಗೆ ಆಟಿಟ್ಯೂಡ್ ಇರ್ಲೇಬೇಕು. ಒಬ್ಬ ಮನುಷ್ಯನ್ಗೆ ಇರೋ ಪೊಸಿಷನ್ಗೆ ಆಟಿಟ್ಯೂಡ್ ಇರ್ಲೇಬೇಕು. ಧೋನಿಗೆ ಒಂದು ಆಟಿಟ್ಯೂಡ್ ಐತೆ, ಆದ್ರೆ ಯಾರು ತೋರ್ಸಲ್ಲ. ಧೋನಿ ಹಿಂಗೆ ಹಂಗ್ ಮಾಡಿದ್ರೆ ಆಗಲ್ಲ. ವಿರಾಟ್ ಕೊಹ್ಲಿ ತೋರಿಸ್ತಾರೆ, ಆಕ್ಚುಲಿ ಧೋನಿ ತೋರ್ಸಲ್ಲ ಅಷ್ಟೇ. ನಾವು ಆಕ್ಚುಲಿ ತಮಿಳವ್ರು. ನಾನು ತಮಿಳವ್ರು ಸರ್. ನಾನು ಆಕ್ಚುಲಿ ನೋಡಿ ಸರ್, நான் தமிழே பேசுறேன் சார். ஆனா சென்னைக்கு போனாக்கா என்ன வந்து கேக்குறாங்க, உன் தமிழ் வேற மாஸ்க்குதுன்னு. ஆனா அந்த நாங்க வந்து இங்க சம்பாதிக்கிறோம், இங்க சாப்பிடுறோம். சோ அந்த ஊருக்கோசரம் நாங்க சப்போர்ட் பண்றோம் சார். எங்களுக்கோசரம் வந்துட்டு 18 வருஷம் ஒரே டீம்ல வராரு, லாயல்ட்டியா விளையாடுறாரு அவரு. ரொம்ப ಲಾಯಲ್ಟಿ. ನಮ್ಗೆ ಖುಷಿ ಆಯ್ತು. 14 ಬೇಜಾರಾಯ್ತು. ಈ ತರ ಗೆದ್ರಲ್ಲ ನಮ್ಗೆ ಅದೇ ಖುಷಿ ಸರ್. ಇದೇ ಟೀಮ್ಗೋಸ್ಕರ ವಲಾರಿಲ್ಲ ಸರ್. ಲಾಯಲ್ಟಿ ಇಸ್ ಬೆಸ್ಟ್ ಆಯ್ತಾ ಸರ್. ಆಕ್ಚುಲಿ ವಿರಾಟ್ ಕೊಹ್ಲಿ ಇಸ್ ಬೆಸ್ಟ್. அவங்க இந்த வருஷம் கப் அடிக்கலாம், நோ ப்ராப்ளம் சார். நம்ம வந்து அடுத்த வருஷம் வந்து வேற டீம் போவோம், அதெல்லாம் இல்ல சார். அடுத்த வருஷம்னால இதே டீம் தான் சார். இப்போ நம்ம ಸರ್ ಈ ವರ್ಷ ಪಕ್ಕ ಕಪ್ ಹೊಡಿತಾರೆ ಸರ್. ಪಕ್ಕ ಕಪ್ ಸರ್. ಆಗ್ಲಿ ವಿರಾಟ್ ಕೊಹ್ಲಿ ಅದೇ ಇದು 18 RCB. ಅದು ನಾವು ಏರಿಯಾದಲ್ಲಿ ಆರಾಮಾಗಿ ಇದ್ ಮಾಡಿ ಬ್ಯಾನರ್ ಎಲ್ಲ ಹಾಕಿ ಫೈನಲ್ వచ్చినాక ₹7 ಲಾಲಿಪಾಪ್ ಧೋನಿಗೆ ಬೇಕಾ? ವಿರಾಟ್ ಕೊಹ್ಲಿ ಕೊಟ್ಟಾಯ್ತಲ್ಲ. ವಿರಾಟ್ ಕೊಹ್ಲಿ ನಿಮ್ಗೆ ಯಾವ ಮ್ಯಾಚ್ ನಲ್ಲೂ 6 ಹೊಡೆದಿಲ್ಲ, ಬಟ್ ಈ ಮ್ಯಾಚ್ ನಲ್ಲಿ ಹೊಡೆದಿದ್ದಾರೆ. ಅದು ಧೋನಿಗೆ ಲಾಲಿಪಾಪ್ ನಾವು ಕೊಡ್ಬೇಕು, ಕರೆಕ್ಟಾ? ಈ ಸಲ ಕಪ್ ನಮ್ದೆ, ಬಿಡ್ಬಾರ್ದು. ಒಂದೇ ಒಂದು ಹೇಳ್ತೀನಿ, ಈ ಚೀಕಾ ಬದ್ರಿನಾಥ್ ತಮಿಳ್ ಕಾಮೆಂಟ್ರಿ ಯಾರಾದ್ರೂ ನೋಡ್ತೀರಾ? ಇಲ್ಲ, ತಮಿಳ್ ಕಾಮೆಂಟ್ರಿ ಯಾರಾದ್ರೂ ನೋಡ್ತೀರಾ? ಇಲ್ಲ, ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನೋಡ್ತೀರಾ? ಒಂದೇ ನಿಮಿಷ. ಇಲ್ಲ, ಅವನು ಇಲ್ಲ ಒಂದೇ ನಿಮಿಷ. ಅವನು ವಾಟರ್ ಬಾಟಲ್ ಬಾಯ್. ಯಾರು? ಬದ್ರಿನಾಥ್. ನಮ್ಮ RCBಗೆ ವಾಟರ್ ಬಾಟಲ್ ಬಾಯ್. ಇಷ್ಟು ಮಾತಾಡ್ತಾನೆ, ಕರೆಕ್ಟಾ? ಇಷ್ಟು ಮಾತಾಡ್ತಾನೆ. ಒಂದ್ ನಿಮಿಷ. ಓಕೆ, ಮಾತಾಡಿ. ಬದ್ರಿನಾಥ್ ಸರಿ ಇಲ್ಲ ಸರ್. ಚೀಕ ಮಗ ಓಕೆ, ಚೀಕ ಮಗ ಓಕೆ. Ambati Raidu, this win is fucking for you. This is for you. Fuck you, bloody bugger. Ambati Raidu, you support every team, but one main supporters RCB. Ambati Raidu, you better quit commenting because your commenting is the worst. Is
worst in the whole world, Ambati Rayudu. Please quit commentary. And you know what? You are not fit to be a commentator, bro. You are 1000% not fit to be a commentator. You fucking don't have the balls to talk about cricket. You only have the balls to talk about Dhoni's balls. Yes. ಎಷ್ಟು ಗೆದ್ರು ಸೋತ್ರು 5 ಕಪ್ ನಿಮ್ಮ ಹತ್ರ CSK ಹತ್ರ ಇದೆ. ನಮ್ಮ ಹತ್ರ ಒಂದು ಕಪ್ ಇಲ್ಲ. ನಮ್ಮಂತ ನಿಯತವ್ರು RCB ಫ್ಯಾನ್ ಇವತ್ತು ತನಕ ಯಾರು ಇಲ್ಲ. ನಿಜ ಸರ್ 5 ಕಪ್ ನೀವು ಗೆದ್ದಿದ್ದೀರಿ. ನಿಮ್ಮ ಹತ್ರ ಆ ಫ್ಯಾನ್ಸ್ ಅದಕ್ಕಿಂತ ಮೇಲೆ ಮಾತ್ರ ಇದೆ. ಯಾಕಂದ್ರೆ ನಿಯತ್ ಒಂದೇ ಒಂದು ಮಾತು ಅಷ್ಟೇ ಸರ್. ನಮ್ ತರ ಫ್ಯಾನ್ಸ್ ಯಾರಿಗೂ ಸಿಕ್ಕಿಲ್ಲ. ಬೆಂಗಳೂರು ಫ್ಯಾನ್ಸ್ ಯಾರಿಗೂ ಇಲ್ಲ. ಬೆಂಗಳೂರಲ್ಲಿ ಯಾರಿಗೂ ಇಲ್ಲ ಫ್ಯಾನ್ಸ್. ತೋರಿಸಿದಕ್ಕೆ ಸರ್ IPL ಬಂದಾಗ IPL ಬಂದಾಗ 2 ತಿಂಗಳು ಮಾತಾಡ್ತಾರೆ. IPL ಬಗ್ಗೆ ಮಾತಾಡ್ತಾರೆ. ವರ್ಷ ಫುಲ್ ಮಾತಾಡೋ ಟೀಮ್ ಯಾರು ಅಂದ್ರೆ RCB ಒಂದೇ. ಅದೊಂದೇ ಮಾತಾಡ್ತಾರೆ. ಯಾಕಂದ್ರೆ ಅಷ್ಟು ಕ್ರೇಜ್ ಇತ್ತೆ RCB ಬಂದು. ಗೆದ್ರು ಸೋತ್ರು RCB ಬಿಟ್ಕೊಳ್ಳಲ್ಲ. ಯಾವತ್ತಾದ್ರೂ ಯಾವ ವರ್ಷ ಆದ್ರೂ RCB ಬಿಟ್ಕೊಳ್ಳಲ್ಲ ಸರ್. 6 ಸಲ ಸೋತ್ರು RCBನೇ, 60 ಸಲ ಸೋತ್ರು RCBನೇ. ಬಿಟ್ಕೊಡಕ್ಕಾಗಲ್ಲ. ಪಟಾಕಿ ಹೊಡಿತೀವಿ, ಎಲ್ಲ ಮಾಡ್ತೀವಿ. ವಿರಾಟ್ ಕೊಹ್ಲಿ ಬ್ಯಾನರ್ ಹಾಕಿ ಅದ್ದೂರಿಯಾಗಿ ಪಟಾಕಿ ಹೊಡಿತೀವಿ. ಅದ್ದೂರಿಯಾಗಿ RCB ಮಾಡ್ತೀವಿ. ಸರಿ, ಏರಿಯಾ ಬಂದ್ ಮಾಡ್ತೀವಿ. ಆರಾಮಾಗೆ ಅನ್ನದಾನ ಮಾಡ್ತೀವಿ. ಈ ಸಲ RCB ಏನಾರು ಗೆತ್ತಂದ್ರೆ ಅನ್ನದಾನ ಮಾಡ್ತೀವಿ ನಾವು. ಈ ಸಲ ಹೇಳೋದು ಒಂದೇ, ಕಪ್ ನಮ್ದೇ. RCB ವಿರಾಟ್ ಕೊಹ್ಲಿಗೆ ಗೆದ್ದಿಲ್ಲ ನೋಡು. ಕಿಂಗ್ ಇಲ್ದೇ ಅವ್ರು ಬೇರೆ. ತಮಿಳ್ನಾಡಿಂದ ನಮ್ ತಂಗಿ ಫ್ಯಾನ್, ಬ್ಯಾಂಗ್ಳೂರ್ ಫ್ಯಾನ್, ತಮಿಳ್ನಾಡಿಂದ ಚೋಳ ಪಾಂಡ್ಯ ಅಲ್ಲ, ಇಮ್ಮಡಿ ಪುಲಕೇಶಿ ರಾಜ್ಯ ಇದು ಕರ್ನಾಟಕ. RCB ಫಾರ್ ಅ ರೀಸನ್. ನಮ್ಮ ಇಮ್ಮಡಿ ಪುಲಕೇಶಿ ಮೈಸೂರು ರಾಜರ ಆಳಿದ ನಾಡಿದು. ಯಾವುದೇ ಪಾಂಡ್ಯ ಚೋಳ ಅಲ್ಲ, ಇದು ವಾಪಸ್ ಕೊಡೋ ರಾಜ್ಯ ಇದು. ಈ ಸೀಸನ್ 18 ವರ್ಷ ಸೀಸನ್. ಇವತ್ತು ಇಷ್ಟು ವರ್ಷ ನಾವು ಸೋಲ್ಗಿದ್ವಿ, ಅದನ್ನು ಮಾರ್ಕ್ಸ್ ಬಿಟ್ಕೊಡಿಲ್ಲ. ಇವತ್ತು ಬಿಟ್ಕೊಡಲ್ಲ, ಸೋತ್ರ ಬಿಟ್ಕೊಡಲ್ಲ. ನಾವು ಒಂದು 3 ಮ್ಯಾಚ್ ಸೋತೋದ್ರು, 3-4 ಮ್ಯಾಚ್ ಸೋತೋದ್ರೆ CSK. ಯಾಕೆ ಬಿಟ್ಕೊಡ್ತೀರಾ ನೀವು? 5 ಕಪ್ ಗೆದ್ದಿದ್ದಾರೆ, ಸುಮ್ಮನೆ ಬರ್ತಾರೆ. ಯಾಕೆ ಬಿಟ್ಕೊಡ್ತೀವಿ ನೀವು? ಯಾಕೆ ಬಿಟ್ಕೊಡ್ರಿ ನೀವು? 18 ವರ್ಷ ಕಷ್ಟಪಟ್ಟು, ಈ ವರ್ಷ ಕಷ್ಟಪಡ್ತೀವಿ ನಾವು. ಗೆಲ್ತೀವೋ ಸಿಗಲ್ ಸೋಲ್ತೀವೋ ಎರಡನೇ ವಿಷಯ. ಆದ್ರೆ RCB ಬಿಡ್ಕೊಡಲ್ಲ. ಒಂದು 3 ಮ್ಯಾಚ್ ಸೋತ್ರು, ನಮ್ಗಲು CSK ಸೋತ್ರು. ಮೇಲೆ ಸರಿ ಇಲ್ಲ, ಧೋನಿ ಸರಿ ಇಲ್ಲ. ಧೋನಿ ಕಪ್ಪು 5 ಕಪ್ ಕಳಿಸ್ಕೊಟ್ಟ, ಅವನೇ ಬಿಟ್ಕೊಡ್ತೀರ? ಅವಾಗ 5 ವರ್ಷ ಕಪ್ಪು ಹೊಡೆದು ಆಡ್ತಾನೆ. ಅವ್ರು ಇಷ್ಟೊತ್ತು ಮೇಲೆ ಎತ್ತಿ ಇಟ್ಕೊಂಡಿದೆ, ಇವಾಗ ಅವ್ರು ಬಿಟ್ಕೊಟ್ರಿ. ತಪ್ಪು, ಅದು ಒಂದು ತಪ್ಪು. ಆದ್ರೆ ನಾವು ಕಪ್ಪು ಹೊಡೆದ ಸೋಲ್ತೀವೋ ಗೆತ್ತಿಲ್ಲ. ನಮ್ಗೆ ಕೊಹ್ಲಿ ಇಷ್ಟು ವರ್ಷ ಅದೇ ಸಪೋರ್ಟ್ ಯಾವಾಗ ಮಾಡ್ತೀವಿ. ಯಾಕಂದ್ರೆ ರಾಯಲ್ ಫ್ಯಾನ್ಸ್ ಇನ್ RCB, ಎವರ್ ಟೈಮ್ ಇನ್ ಎವರ್ ಇನ್ RCB. ಕ್ವಾಲಿಫೈ ಕೊಹ್ಲಿ, ಆಚೆ ಹುಟ್ಟಿದಾನೆ. ಇವತ್ತು ಅವ್ರಿಗೆ ಇಂಜುರಿ ಏನೋ, ಈ ಮ್ಯಾಚ್ ಆಡಿಲ್ಲ. ಒಂದ್ ಸೆಕೆಂಡ್ ಫೈನಲ್ ಏನೋ ಸೋಲ್ತು ಬಂದಾಗ ನಮ್ಗೆ ಗೆಸ್ ಇತ್ತು. ಲಾಸ್ಟ್ ಅಲ್ಲಿ ಯಾರು ಗೆದ್ದಿದ್ವಿ? ನಾವೇ ತಾನೇ ಗೆದ್ದಿವಿ. ಸೋಲು ಗೆಲ್ಲೋ ಸಹಜ. ಆದ್ರೆ ಒಂದ್ ವಿಷಯ ಹೇಳ್ತೀನಿ ನೋಡು, ಸೋಲು ಗೆಲ್ಲೋ ಸಹಜ. ಆದ್ರೆ ಎಷ್ಟು ವರ್ಷ ಕಷ್ಟಪಟ್ರು ಅವ್ರ ಟೀಮ್ ನ ಬಿಟ್ಕೊಳ್ಬೇಡಿ. 5 ಕಪ್ ಗೆದ್ರಲ್ಲ, ನೀವು ಒಳ್ಳೆಯವರ ಇಲ್ಲ. 1 ಕಪ್ ಕೂಡ ಗೆದ್ದಿಲ್ಲ, ನಾವು ಒಳ್ಳೆಯವರ? ನಿಜ ಇಲ್ಲ. 5 ಕಪ್ ಗೆದ್ದಿದ್ದೀರಾ, ನೀವು ಒಳ್ಳೆಯವರ, ನಾವೇ ಒಳ್ಳೆಯವರ? ನಮ್ ಕಪ್ಪೇ ಬೇಡ ಸರ್. ನಮ್ ಟೀಮ್ RCB ಇರೋ ತನಕ ನಮ್ ಸಪೋರ್ಟ್ ಮಾಡ್ತೀವಿ. ಅವ್ರು ಗೆಲ್ತಾರೋ ಸೋಲ್ತಾರೋ ಆ ಸಪೋರ್ಟ್ ನೀಯತ್ ಸರ್ ನಮ್ದು. ಅವ್ರು ಗೆಲ್ತಾರೋ ಸೋಲ್ತಾರೋ ನಮ್ ಉತ್ಸವ ಇರೋ ತನಕ ನಾವು ಸಪೋರ್ಟ್ ಮಾಡ್ತೀವಿ ಸರ್, ಅಷ್ಟೇ.
First of all, I would like to thank our RCB team because I've traveled from 350 kilometers from Kodagu to here, and they have done an exceptional job. And I'm going to tell some facts here. Not just I'm just not going to like disrespect anyone. I'm going to talk facts. Let that Ambati Rayudu retire from umpiring and let he just go and sleep in his house. That's true. He just talks about CSK. He's the lockdown kid. He's a true definition for lockdown kid. And also Ruturaj Gaikwad, he had respect. He lost it. He told that it might be someone from RCB. It was someone from RCB. Yesterday, today he won it again. Dismissed Dhoni again. And Dhoni fans, they tell that he's comment now number 7, number 8. He can't hit a 50. Romari Shepherd did it. Tim David did it. What happened? RCB is here to prove something this year, and RCB will prove something this year. They'll do something magical, and I believe in my team. They'll do this year. They will win the cup. I'm sure for that. And Jai RCB, RCB forever. RCB!